ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಈ ವಿಡಿಯೋದಲ್ಲಿ 3 ರೀತಿಯ ಎನ್ಯುಮರೇಷನ್ ಫಾರಂ ಬರುತ್ತೆ. 2002ರ ಮತಪಟ್ಟಿಯಲ್ಲಿ ಹೆಸರಿದ್ದಂಥವರು, 2002ರ ಮತಪಟ್ಟಿಯಲ್ಲಿ ಹೆಸರಿಲ್ದೇ ತಮ್ಮ ತಂದೆ ತಾಯಿಯ ಹೆಸರ ಎಂಟ್ರಿ ಮಾಡೋವಂಥವ್ರು, ಹಾಗೆಯೇ 2 ಲೀಸ್ಟಲ್ಲೂ ಕೂಡ ಹೆಸರಿಲ್ದಂಥವ್ರು ಈ ಒಂದು ಫಾರಮ್ನ 3 ರೀತಿ ಫಿಲಪ್ ಮಾಡಬೇಕಾಗ್ತದೆ. ಪ್ರತಿಯೊಂದನ್ನು ಕೂಡ ಸ್ಟೆಪ್ ಬೈ ಸ್ಟೆಪ್ಪು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಮಹಿಳಾ ಮತದಾರರಾಗಿರ್ಬೋದು, ಪುರುಷ ಮತದಾರರಾಗಿರ್ಬೋದು, ನಾ ಹೇಳ್ಕೊಟ್ಟಂತೆ ನೀವು ಫಾರಮ್ನ ಫಿಲಪ್ ಮಾಡಿ ಕೊಟ್ಟರೆ ಮತದಾರರ ಪಟ್ಟಿಯಲ್ಲಿ ಶಾಶ್ವತವಾಗಿ ನಿಮ್ಮ ಈ ಒಂದು ವೋಟರ್ ಐ ಡಿ ಕಾರ್ಡ್ ಲೀಸ್ಟು ಉಳ್ಕೊಳ್ಳುತ್ತೆ. ನಿಮಗೆ ಇದನ್ನು ಮಾಡಬೇಕು ಅಂದರೆ ಮೊದಲಿಗೆ ನೀವು ನಿಮ್ಮ ಊರಿನ 2002ರ ಮತಪಟ್ಟಿನ ಡೌನ್ಲೋಡ್ ಮಾಡ್ಕೋಬೇಕು. ಮದುವೆ ಆಗಿರ್ತಕ್ಕಂಥ ಹೆಣ್ಮಕ್ಳು ತಮ್ಮ ತಂದೆ ಮನೆಯ ಮತಪಟ್ಟಿ 2002ರದ ಅದೊಂದು ತರಿಸ್ಕೋಬೇಕಾಗ್ತದೆ. ಇಲ್ಲಿ ಕೊಟ್ಟಿದ್ದಾರೆ ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿನ ಮತದಾರರ ವಿವರಗಳು. ಈ ಒಂದು ಲೆಫ್ಟ್ ಸೈಡ್ ಕಾಲಮ್ ಇದೆಯಲ್ಲ ನೋಡಿ, ಈ ಒಂದು ಬಾಕ್ಸ್ಗೆ ಯಾರು ಫಿಲ್ ಮಾಡಬೇಕು ಅಂದರೆ 2002ರ ಮತಪಟ್ಟಿಯಲ್ಲಿ ಹೆಸರಿದ್ದು ಈ ಒಂದು ಫಾರಮ್ನಲ್ಲೂ ಕೂಡ ಅವರ ಹೆಸರಿದ್ದಂಥವ್ರು, ಅಂದರೆ ಪ್ರಸ್ತುತ ಮೇಲ್ಗಡೆ ಇರುತ್ತಲ್ಲ ಡೀಟೇಲ್ಸು, ಮೇಲಿನ ಆ ಬಾಕ್ಸ್ಗಳಲ್ಲಿ ಇದೆಯಲ್ಲ ಅದು ಕರೆಂಟ್ ಡೀಟೇಲ್ಸು, ಈಗ ಇರ್ತಕ್ಕಂಥ ವೋಟರ್ ಐ ಡಿ ಡೀಟೇಲ್ಸ್ ಅದೇ ಆಗಿರುತ್ತೆ. ಅಂಥ ವ್ಯಕ್ತಿಗಳು 2002ರ ಮತದಾರರ ಪಟ್ಟಿಯಲ್ಲಿ ಹೆಸರಿದ್ದರೆ ಅಲ್ಲಿಗೆ ಬಂದು 2002ರ ಮತದಾರರ ಪಟ್ಟಿಯಲ್ಲಿ ಯಾವ ರೀತಿ ಹೆಸರಿತ್ತು, ತಪ್ಪಾಗಿ ಹೆಸರಿತ್ತು ಅಂದರೆ ತಪ್ಪಾಗಿರೋ ಹೆಸರನ್ನೇ 2002ರಲ್ಲಿ ಯಾವ ರೀತಿ ಇತ್ತು ಅದೇ ರೀತಿ ನೀವು ಇಲ್ಲಿ ಬರೀಬೇಕಾಗ್ತದೆ. ತದನಂತರ ಸ್ನೇಹಿತರೆ ಕೆಳಗಡೆ ಆಪ್ಷನ್ ಬಂದು ಮತದಾರರ ಭಾವಚಿತ್ರ ಗುರುತಿನ ಚೀಟಿಯ ಸಂಖ್ಯೆ ಲಭ್ಯವಿದ್ದಲ್ಲಿ ಅಂತ ಕೇಳುತ್ತೆ. ಅಂದರೆ ನಿಮಗೆ ವೋಟರ್ ಐ ಡಿ ಲೀಸ್ಟು 2002 ನಂಬರ್ ಇದ್ದರೆ ಅಲ್ಲಿ ಹಾಕಬೇಕು. ಒಂದು ವೇಳೆ ಇಲ್ಲ ಅಂದರೆ ಅದನ್ನು ಬ್ಲಾಂಕ್ ಅಥವಾ ಕಾಟ್ ಮಾಡಿ. ನಂತರ ನೆಕ್ಸ್ಟ್ ಬಂದು ಸಂಬಂಧಿಯ ಹೆಸರು ಅಂತ ಕೇಳುತ್ತೆ. 2002ರಲ್ಲಿ ನಿಮಗೆ ಮದುವೆ ಆಗಿರಲ್ಲ, ಆವಾಗ ಸಂಬಂಧಿಯ ಹೆಸರು ಬಂದು ತಂದೆ ಆಗಿರ್ತಾರೆ. ಇಲ್ಲಿ ಸಂಬಂಧಿಯ ಹೆಸರು ಬಂದು ಈಗ ಪ್ರಸ್ತುತ ಮದುವೆಯಾಗಿದ್ದಂಥವರು ತಮ್ಮ ಗಂಡನ ಹೆಸರನ್ನ ಹಾಕ್ಲಿಕ್ಕೆ ಹೋಗ್ತೀರಾ, ಅದು ತಪ್ಪಾಗ್ತದೆ. 2002ರ ಮತಪಟ್ಟಿಯಲ್ಲಿ ಯಾರು ಸಂಬಂಧಿಯಾಗಿರ್ತಾರೋ ಅವರ ಹೆಸರನ್ನ ಹಾಕಬೇಕು. ಈ ಒಂದು ವೋಟರ್ಗೆ 2002ರಲ್ಲಿ ತಂದೆ ಹೆಸರು ಸಂಬಂಧಿ ಹೆಸರು ಜಾಗಕ್ಕೆ ನಾನು ಬರಿತಾ ಇದ್ದೀನಿ, ಆಗ ಅವ್ರಿಗೆ ಇನ್ನೂ ಮದುವೆ ಆಗಿರಲಿಲ್ಲ. ನಂತರ ಕೆಳಗಡೆ ಬಂದು ಸಂಬಂಧ ಬಂದು ಅವ್ರಿಗೆ ಅವ್ರು ಏನಾಗಬೇಕು ಅಂತ ತಂದೆ ಆಗಬೇಕು ಅಂತ ಬರಿತಾ ಇದ್ದೀನಿ. ನಂತರ ನೆಕ್ಸ್ಟು ಜಿಲ್ಲೆ. 2002ರ ಮತಪಟ್ಟಿ ನಿಮ್ದು ಎಲ್ಲೇ ಇರ್ಬೋದು, ನೀವು ಮದುವೆಯಾಗಿ ಈಗ ಬೇರೆ ಕಾನ್ಸ್ಟಿಟ್ಯೂಯೆನ್ಸಿಲಿ ಇರ್ಬೋದು, ಬಟ್ ಆವಾಗ ಯಾವ ಲೀಸ್ಟಲ್ಲಿ ಯಾವ ಕಾನ್ಸ್ಟಿಟ್ಯೂಯೆನ್ಸಿ ಜಿಲ್ಲೆ ಇತ್ತು ಅದನ್ನು ನೀವು ಆ ಜಿಲ್ಲೆನ ಎಂಟ್ರಿ ಮಾಡಿ ಕೆಳಗಡೆ ನಿಮ್ಮ ರಾಜ್ಯನ ಬರೀಬೇಕು. ನಂತರ ವಿಧಾನಸಭಾ ಕ್ಷೇತ್ರ. ನಾನು ಮೊದಲೇ ಹೇಳಿದ್ದಂತೆ 2002ರ ಮತದಾರರ ಕ್ಷೇತ್ರ ನಿಮ್ಮದು ಯಾವುದಾಗಿತ್ತು, ಉದಾಹರಣೆಗೆ ನಿಮ್ಮದು ಬೆಂಗಳೂರಾಗಿತ್ತು, ಈಗ ಬೇರೆ ಕಡೆ ಮದುವೆ ಆಗಿರ್ತೀರಿ, ಆ ಡಿಸ್ಟಿಕಲ್ಲಿ ಆ ಒಂದು ಕಾನ್ಸ್ಟಿಟ್ಯೂಯೆನ್ಸಿ ಎಂಟ್ರಿ ಮಾಡಬೇಡಿ. ನೀವು ಬೆಂಗಳೂರಲ್ಲಿ ಮೊದಲು 2002ರ ಲೀಸ್ಟ್ ಇತ್ತಲ್ಲ ಅದನ್ನ ಎಂಟ್ರಿ ಮಾಡಬೇಕಾಗ್ತದೆ. ತದನಂತರ ವಿಧಾನಸಭಾ ಕ್ಷೇತ್ರ ಸಂಖ್ಯೆ ಮತ್ತು ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ, ಇದು ವೆರಿ ಇಂಪಾರ್ಟೆಂಟು, ಇದನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. 2002ರ ವಿಧಾನಸಭಾ ಕ್ಷೇತ್ರ ಯಾವುದಾಗಿರುತ್ತೆ ಅಲ್ಲಿ ವಿಧಾನಸಭೆಗೆ 224 ಸೀರಿಯಲ್ ಇರುತ್ತೆ, ಅದರಲ್ಲಿ ನಿಮ್ಮದು ಎಷ್ಟನೇ ಸೀರಿಯಲ್ಗೆ ಬರುತ್ತೆ. ಇಲ್ಲಿ ನಿಮ್ಮ ಮತದಾರರ ಪಟ್ಟಿನ ನೀವು ಮೊದಲು ತೊಗೊಂಡಿರ್ತಾರಲ್ಲ ಅಲ್ಲಿ ಮೇಲ್ಗಡೆ ಕೊಟ್ಟಿರ್ತಾರೆ ನಿಮ್ಮ ಮತದಾರ ಅಂದರೆ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಎಷ್ಟು, ಪಕ್ಕದಲ್ಲಿ ಬಂದು ನಿಮ್ಮ ಭಾಗ ಸಂಖ್ಯೆ ಎಷ್ಟು ಅಂತ ಕೊಟ್ಟಿರ್ತಾರೆ. ಅದನ್ನು ನೀವು ಕರೆಕ್ಟಾಗಿ ಆವತ್ತಿನ 2002ರಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಬರೀಬೇಕಾಗ್ತದೆ. ಈಗ ನಾನು ವಿಧಾನಸಭಾ ಕ್ಷೇತ್ರ ಸಂಖ್ಯೆ ಮತ್ತು ವಿಧಾನಸಭಾ ನೇಮು ಮತ್ತು ಭಾಗ ಸಂಖ್ಯೆ ಹಾಕಿದ್ದೀನಿ. ನಂತರ ಕ್ರಮ ಸಂಖ್ಯೆ ಎಲ್ಲಿ ಬರುತ್ತೆ ಅಂದರೆ ನಿಮ್ಮ ವೋಟರ್ ಲೀಸ್ಟ್ನ ಎಡಬದಿಲಿ ಬರುತ್ತೆ. ಅಲ್ಲಿ ನಿಮ್ಮ ಹೆಸರು ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ನಂಬರ್ ಇರುತ್ತೆ ನೋಡಿ, ಅದು ನಿಮ್ಮೂರಿನ ಮತದಾರರ ಪೈಕಿ ನೀವು ಎಷ್ಟನೇ ಮತದಾರರು ಅಂತ ಅದು ಕನ್ಫರ್ಮ್ ಮಾಡುತ್ತೆ. ಆ ಸೀರಿಯಲ್ ಸಂಖ್ಯೆನ ನೀವು ಅಲ್ಲಿ ಹಾಕಬೇಕು. ಹಾಕಿದ ನಂತರ ಮತ್ತೆ ಇಲ್ಲಿ ಕೆಳಗಡೆ ಬರಬೇಕು. ಇನ್ನು ರೈಟ್ ಸೈಡ್ ಬಾಕ್ಸ್ನ ಏನು ಮುಟ್ಲಿಕ್ಕೆ ಹೋಗಬೇಡಿ, ಅದನ್ನು ಹಾಗೆ ಖಾಲಿ ಬಿಡಬೇಕು. ನಂತರ ನೀವು ಇಲ್ಲಿ ಕೆಳಗಡೆ ಬರಬೇಕು. ರೈಟ್ ಸೈಡಲ್ಲಿ ಕೆಳಗಡೆ ಬಂದು ಆ ಒಂದು ಬಾಕ್ಸ್ ಇರುತ್ತಲ್ಲ ಅಲ್ಲಿಗೆ ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕಬೇಕಾಗ್ತದೆ. ಇವಾಗ ನಾನು ರ್ಯಾಂಡಮ್ ಆಗಿ ಈ ಒಂದು ಡೇಟ್ ಆಫ್ ಬರ್ತ್ನ ಹಾಕ್ತಾ ಇದ್ದೀನಿ, ನೀವು ಕರೆಕ್ಟಾಗಿರೋ ಡೇಟ್ ಆಫ್ ಬರ್ತ್ನ ಹಾಕ್ಕೊಳ್ಳಿ. ನಂತರ ಬಂದು ನೆಕ್ಸ್ಟ್ ಆಪ್ಷನ್ ಬಂದು ನಿಮಗೆ ನಿಮ್ಮ ವೋಟರ್ ಐ ಡಿ ನಂಬರ್ ಇದೆ ಅಂತ ಕೇಳುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮ್ಮ ವೋಟರ್ ಐ ಡಿ ನಂಬರ್ ಇದ್ದರೆ ಹಾಕ್ಬೋದು, ಅದು ಆಪ್ಷನಲ್ಲು. ನಿಮಗೆ ಅದನ್ನು ಹಾಕೋ ನೆಸೆಸಿಟಿ ಇಲ್ಲ ಅಂದರೆ ಖಾಲಿ ಬೇಕಾದ್ರೂ ಬಿಡ್ಬೋದು, ನಾನು ಖಾಲಿ ಬಿಡ್ತಾ ಇದ್ದೀನಿ. ನಂತರ ನೆಕ್ಸ್ಟ್ ಆಪ್ಷನ್ ಬಂದು ನಿಮಗೆ ಫೋನ್ ನಂಬರ್ ಕೇಳುತ್ತೆ. ಈ ಕಡೆ ಕಾಲಮ್ ಕಾಣ್ತಾ ಇಲ್ಲ ನಿಮಗೆ, ಆ ಒಂದು ಆಪ್ಷನ್ಗೆ ನಿಮ್ಮ ಫೋನ್ ನಂಬರ್ನ ಎಂಟ್ರಿ ಮಾಡಬೇಕು. ನಂತರ ಬಂದು ತಂದೆ ಅಥವಾ ಪೋಷಕರ ಹೆಸರು ಅಂತ ಕೇಳುತ್ತೆ. ಆ ಒಂದು ಕಾಲಮ್ಗೆ ನಿಮಗೆ ಮದುವೆ ಆಗಿದ್ದರೂ ಕೂಡ ಇಲ್ಲಿ ಗಂಡನ ಹೆಸರನ್ನ ಬರಿಬೇಡಿ, ನಿಮ್ಮ ತಂದೆ ಹೆಸರನ್ನ ಬರೀಬೇಕು. ನಂತರ ನೆಕ್ಸ್ಟು ನಿಮ್ಮ ತಂದೆಯ ವೋಟರ್ ಐ ಡಿ ನಂಬರ್ ಇದೆ ಅಂತ ಕೇಳುತ್ತೆ, ಇದ್ದರೆ ಬರೀರಿ, ಇಲ್ಲಾಂದರೆ ಖಾಲಿ ಬಿಡ್ಬೋದು. ನಂತರ ತಾಯಿ ಹೆಸರು ಅಂತ ಕೇಳುತ್ತೆ, ಆ ಒಂದು ಕಾಲಮ್ಗೆ ನಿಮ್ಮ ತಾಯಿ ಹೆಸರನ್ನ ಬರೀಬೇಕಾಗ್ತದೆ. ಹಾಗೆಯೇ ನೆಕ್ಸ್ಟ್ ಕಾಲಮಲ್ಲಿ ನಿಮ್ಮ ತಾಯಿಯ ವೋಟರ್ ಐ ಡಿ ಸಂಖ್ಯೆ ಇದೆ ಅಂತ ಕೇಳುತ್ತೆ, ಇದ್ದರೆ ಎಂಟ್ರಿ ಮಾಡಿ, ಇಲ್ಲಾಂದರೆ ಅದನ್ನು ಕೂಡ ಖಾಲಿ ಬಿಡ್ಬೋದು. ನಂತರ ಮೂರನೇದು ಸಂಗಾತಿಯ ಹೆಸರು ಅಂತ ಕೇಳುತ್ತೆ, ಇದು ವೆರಿ ಇಂಪಾರ್ಟೆಂಟು. ಮದುವೆ ಆಗಿದ್ದಂಥವರು ಈ ಒಂದು ಕಾಲಮ್ಗೆ, ಮದುವೆ ಆಗಿದ್ದಂಥ ಹೆಣ್ಮಕ್ಳು ಈ ಒಂದು ಫಾರಮ್ ಫಿಲಪ್ ಮಾಡ್ತಾರೆ, ಈ ಒಂದು ಸಂಗಾತಿಯ ಕಾಲಮ್ಗೆ ಗಂಡನ ಹೆಸರನ್ನ ಬರೀಬೇಕು. ಒಂದು ವೇಳೆ ಈ ಒಂದು ಫಾರಮ್ನ ಜೆಂಟ್ಸ್ ತುಂಬ್ತಾರೆ ಆ ಒಂದು ಕಾಲಮ್ಗೆ ಹೆಂಡತಿ ಹೆಸರನ್ನ ಬರೀಬೇಕಾಗ್ತದೆ. ಹಾಗೆ ಸಂಗಾತಿಯ ಮತದಾರ ಗುರುತಿನ ಚೀಟಿ ಸಂಖ್ಯೆ ಕೇಳುತ್ತೆ, ಅದನ್ನು ಕೂಡ ಇಲ್ಲ ಅಂತ ನಾನು ಕಾಟ್ ಮಾಡ್ತಾಯಿದ್ದೀನಿ. ನಂತರ ಕೆಳಗಡೆ ಬಂದು ಸೈನ್ ಮಾಡಿ ನಿಮ್ಮ BLOಗಳಿಗೆ ಒಂದು ಕಾಪಿನ ಕೊಡಬೇಕಾಗ್ತದೆ. ನಿಮ್ಮ 2 ಫಾರಮ್ಗೂ ಕೂಡ ಇದೇ ರೀತಿ ನೀವು ಫಿಲ್ ಮಾಡಬೇಕಾಗ್ತದೆ. ಮೇಲ್ಗಡೆ ಒಂದು ಕಲರ್ ಫೋಟೋನ ನೀವು ಅಂಟಿಸಬೇಕಾಗ್ತದೆ. ಸ್ನೇಹಿತರೆ, ಈ ರೀತಿಯಾಗಿ ಇದು 2002ರ ಮತದಾರರ ಪಟ್ಟಿಯಲ್ಲಿ ಹೆಸರಿದ್ದಂಥವು ಈ ರೀತಿಯಾಗಿ ಈ ಒಂದು ಎನ್ಯುಮರೇಷನ್ ಫಾರಮ್ನ ತುಂಬಿದ್ರೆ 100% ಕರೆಕ್ಟಾಗಿರುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬಂದು 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರಿರಲ್ಲ, ಒಂದು ವೇಳೆ ಹೆಸರಿದ್ದರೂ ಕೂಡ ಅದು ನಿಮಗೆ ಸಿಗಲ್ಲ. ಅಂಥವ್ರು ಏನು ಮಾಡಬೇಕು ಅಂದರೆ ಒಂದು ವೇಳೆ ನೀವು ಇತ್ತೀಚಿನ ಮತದಾರರಾಗಿದ್ದರೂ ಕೂಡ 2002ರಿಂದ ಇತ್ತೀಚೆಗೆ ನೀವು ಜನಿಸಿದ್ದು ನಿಮಗೆ ವೋಟರ್ ಲಿಸ್ಟ್ನಲ್ಲಿ ಹೆಸರಿದೆ ಅಂದರೆ ಅಂಥವರು
ತಮ್ಮ ತಂದೆ ತಾಯಿಯ ಹೆಸರಿನ ಡೀಟೇಲ್ಸು ಅಥವಾ ನಿಮ್ಮ ಅಜ್ಜ ಅಜ್ಜಿ ಡೀಟೇಲ್ಸ್ನ ಹಾಕಬೇಕಾಗ್ತದೆ. ಅದನ್ನು ಬರೆಯೋದು ಹೇಗೆ ಅಂತ ಮತ್ತೊಂದು ಫಾರಮ್ನು ಕೂಡ ನಿಮಗೆ ಫಿಲಪ್ ಮಾಡಿ ತಿಳಿಸ್ಕೊಡ್ತೀನಿ. ಈಗ ಮೇಲ್ಗಡೆ ಆಲ್ರೆಡಿ ಬಂದಿದೆ ನಿಮ್ಮ ಡೀಟೇಲ್ಸು. ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆ ಮತದಾರರ ಪಟ್ಟಿಯಲ್ಲಿ ಮತದಾರರ ಸಂಬಂಧಿಯ ವಿವರಗಳು ಅಂತ ಕೇಳುತ್ತೆ. ಈ ಬಲದ ಕಡೆ ಇರ್ತಕ್ಕಂಥ ಬಾಕ್ಸ್ಗೆ ಬಂದು ಆಲ್ರೆಡಿ ಫೋಟೋ ಅಲ್ಲಿ ಪ್ರಿಂಟಾಗಿ ಬಂದಿರುತ್ತೆ. ಆ ಫೋಟೋ ನೀವು ಚೇಂಜ್ ಮಾಡಬೇಕು ಅಂದರೆ ಕಲರ್ ಫೋಟೋನ ಅಣಿಸಿ. ಒಂದು ವೇಳೆ ಅಲ್ಲಿ ಪ್ರಿಂಟಾಗಿ ವೈಟ್ ಅಂಬ್ಲಾಕ್ ಬಂದಿದೆಯಲ್ಲ, ಅದು ಹೊಸ ಫೋಟೋನೇ ಆಗಿದ್ದರೆ ಅದನ್ನು ನೀವು ಪಕ್ಕದಲ್ಲಿ ಹೊಸ ಫೋಟೋನ ಅಣಿಸೋ ಅವಶ್ಯಕತೆ ಇಲ್ಲ. ಈ ಫೋಟೋನೇ ಕೂಡ ಮುಂದಿನ ವೋಟರ್ ಐ ಡಿ ಕಾರ್ಡಲ್ಲಿ ಬರುತ್ತೆ. ಹಾಗೇನೇ ಬೇಕಾದ್ರೆ ಈ ಫಾರಮ್ನ ಫಿಲಪ್ ಮಾಡಿ ನೀವು ಕೊಡ್ಬೋದು. ಈಗ ಸ್ನೇಹಿತರೆ, ಹೆಸರು ಅನ್ನೋ ಕಾಲಮ್ಗೆ ಬಂದು 2002ರ ಮತದಾರರ ಪಟ್ಟಿಯಲ್ಲಿ ನೀವು ಮದುವೆಯಾಗಿ ಬಂದಿರತಕ್ಕಂಥ ಹೆಣ್ಮಕ್ಳಾಗಿರ್ಬೋದು ಅಥವಾ ನೀವು ಅದೇ ಊರಲ್ಲಿ ಇರ್ತಕ್ಕಂಥವ್ರು ಆಗಿರ್ಬೋದು, ನಿಮ್ಮದು 2002ರ ಪಟ್ಟಿಲಿ ಇಲ್ಲ ಅಂತ ಅಂದವರು ನಿಮ್ಮ ತಂದೆ ತಾಯಿ ಹೆಸರನ್ನ ಅಥವಾ ಅವರ ಡೀಟೇಲ್ಸ್ನ ಇಲ್ಲಿ ಬರೀಬೇಕಾಗ್ತದೆ. ಮೊದಲಿಗೆ ನಾನು ಈ ಒಂದು ವೋಟರ್ಗೆ ತಂದೆ ಹೆಸರನ್ನ ಬರೀತಾ ಇದ್ದೀನಿ. ನಂತರ ಪಕ್ಕದಲ್ಲಿ ಮತದಾರರ ಗುರುತಿನ ಚೀಟಿ ಸಂಖ್ಯೆ ಲಭ್ಯವಿದ್ದಲ್ಲಿ ಅಂತ ಕೇಳುತ್ತೆ. ನಾನು ಅದನ್ನು ಬರೀತಾ ಇಲ್ಲ, ಖಾಲಿ ಬಿಡ್ತಾ ಇದ್ದೀನಿ. ನಂತರ ಸಂಬಂಧಿಯ ಹೆಸರು, ಅವತ್ತಿನ ಮತದಾರ ಆಗಿ ಯಾರಾಗಿರ್ತಾರೆ, ಈಗ ಸಪೋಸ್ ರಾಮೇಗೌಡ ಅಂತ ಬರೆದಿದ್ದೀನಿ, ಅವರ ಸಂಬಂಧಿಯ ಹೆಸರು ಅಂದರೆ ಅವರ ತಂದೆ ಹೆಸರನ್ನ ಈ ಒಂದು ಕಾಲಮ್ಗೆ ಬರೀಬೇಕಾಗ್ತದೆ. ನೀವು ವೋಟರ್ ಲಿಸ್ಟ್ನ ಡೌನ್ಲೋಡ್ ಮಾಡ್ಕೋತೀರಲ್ಲ, ಆ ಒಂದು ವೋಟರ್ ಲಿಸ್ಟ್ನಲ್ಲೂ ಕೂಡ ಸಂಬಂಧದ ವಿವರಗಳ ಕೊಟ್ಟಿರ್ತಾರೆ. ಗಂಡ ಮದುವೆ ಆಗಿದ್ದರೆ ಗಂಡ ಅಂತ ಬಂದಿರುತ್ತೆ, ಇಲ್ಲಾಂದರೆ ತಂದೆ ಅಂತ ಬಂದಿರುತ್ತೆ. ಆ ರೀತಿ ನೋಡಿಕೊಂಡು ಆ ರೀತಿ ಬರೀಬೇಕಾಗ್ತದೆ. ಈಗ ಈ ಪ್ರಸ್ತುತ ವೋಟರ್ಗೆ ಅವರು ತಾತ ಆಗ್ತಾರೆ, ನಾನು ಬರಿತಾ ಇದ್ದೀನಿ ಅದನ್ನ. ಅಂದರೆ ಈ ಒಂದು ಮೇಲ್ಗಡೆ ಹೆಸರಿದೆ ಅಂತ ಇದೆಯಲ್ಲ ರಾಮೇಗೌಡ, ಅವರಿಗೆ ಇವರು ಕೆಳಗಡೆ ಅವರು ತಂದೆ ಆಗಬೇಕು, ಈ ವೋಟರ್ಗೆ ಅವರು ತಾತ ಆಗಬೇಕು. ಈ ರೀತಿಯಾಗಿ ಜಾಗರೂಕತೆಯಿಂದ ತುಂಬಬೇಕಾಗ್ತದೆ. ನಂತರ ಸ್ನೇಹಿತರೆ, ನೆಕ್ಸ್ಟ್ ಆಪ್ಷನ್ ಬಂದು ಜಿಲ್ಲೆ. ನಿಮ್ಮ ಜಿಲ್ಲೆ ಯಾವುದು ಅಂತ ಕೇಳುತ್ತೆ. ನೀವು 2002ರ ಮತದಾರ ಕ್ಷೇತ್ರದಲ್ಲಿ ನಿಮ್ಮ ತಂದೆ ಈಗ ಪ್ರಸ್ತುತ ನೀವು ಮದುವೆಯಾಗಿ ಬೇರೆ ಲೊಕೇಶನಲ್ಲಿ ಇರ್ತೀರ, ಅಂದರೆ ಬೇರೆ ವಿಧಾನಸಭಾ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಇರ್ತೀರ. ನಿಮ್ಮ ತಂದೆಯವರು ಈಗ ಪ್ರಸ್ತುತ ಎಲ್ಲಿದ್ದಾರೆ, ಬೇರೆ ಕಾನ್ಸ್ಟಿಟ್ಯೂಯೆನ್ಸಿ, ಆ ಒಂದು ಕಾನ್ಸ್ಟಿಟ್ಯೂಯೆನ್ಸಿ ಯಾವ ಜಿಲ್ಲೆಗೆ ಬರುತ್ತೆ ಅದನ್ನು ಇಲ್ಲಿ ಬರೀಬೇಕಾಗ್ತದೆ. ಸಪೋಸ್ ನೀವೀಗ ಬೇರೆ ಕಡೆ ಇರ್ತೀರ, ನೀವು ಒಂದು ವೇಳೆ ನಿಮ್ಮದು 2002ರಲ್ಲಿ ತಮಿಳ್ನಾಡಲ್ಲಿ ನಿಮ್ಮ ಮತದಾನ ಇತ್ತು ಅಂದರೆ ಆ ಒಂದು ಕಾನ್ಸ್ಟಿಟ್ಯೂಯೆನ್ಸಿ ಅಥವಾ ವಿಧಾನಸಭಾ ಕ್ಷೇತ್ರದ ಡೀಟೇಲ್ಸ್ನ ಬರೀಬೇಕಾಗ್ತದೆ. ಆದರೆ ಈ ಒಂದು ಮತದಾರರು ಕರ್ನಾಟಕದ ಮತದಾರರಾಗಿದ್ದು ಅವ್ರ ತಂದೆ ತಾಯಿಗಳು ಬೇರೆ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಇರ್ತಾರೆ, ಆ ಒಂದು ಡೀಟೇಲ್ಸ್ನ ಬರೀತಾ ಇದ್ದೀನಿ. ರಾಜ್ಯ ಬರ್ದಾಯಿತು, ಜಿಲ್ಲೆ ಬರ್ದಾಯಿತು. ನೆಕ್ಸ್ಟ್ ಬಂದು ವಿಧಾನಸಭಾ ಕ್ಷೇತ್ರ ಯಾವುದು ಅಂದರೆ 2002ರಲ್ಲಿ ಈ ಒಂದು ಓಟನ್ನು ಡೀಟೇಲ್ಸ್ ಬರೀತಾ ಇದ್ದಾವಲ್ಲ, ಇವ್ರ ತಂದೆ ತಾಯಿಯವರು ಯಾವ ವಿಧಾನಸಭಾ ಕ್ಷೇತ್ರದಲ್ಲಿದ್ದರು ಅದನ್ನು ಬರೀಬೇಕು. ಈಗ ಸಪೋಸ್ ಇವರು ಮದುವೆಯಾಗಿ ಬೇರೆ ಕಡೆ ಇದ್ದರೂ ಕೂಡ ಆವಾಗ ಇರ್ತಕ್ಕಂಥ ಇವ್ರ ತಂದೆ ತಾಯಿಯವರ ವಿಧಾನಸಭಾ ಕ್ಷೇತ್ರ ಬಂದು ಯಾವುದಿತ್ತು ಅದನ್ನು ಬರೀತಾ ಇದ್ದೀನಿ. ನಂತರ ಸ್ನೇಹಿತರೆ, ನೆಕ್ಸ್ಟ್ ಬಂದು ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಮತ್ತು ಹೆಸರು ಎರಡನ್ನೂ ಬರೀಬೇಕು. 2002ರ ಮತದಾರ ಪಟ್ಟಿಯಲ್ಲಿ ಈ ಒಂದು ವಿಧಾನಸಭಾ ಕ್ಷೇತ್ರ, ಕರ್ನಾಟಕದಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಿದೆ, ಅದರಲ್ಲಿ ಇದು ಎಷ್ಟನೇ ವಿಧಾನಸಭಾ ಕ್ಷೇತ್ರ ಅದರ ಸೀರಿಯಲ್ ಸಂಖ್ಯೆನ ಬರೀಬೇಕು. ಈಗ ಈ ಒಂದು ವಿಧಾನಸಭಾ ಕ್ಷೇತ್ರ 121ಕ್ಕೆ ಬರುತ್ತೆ. ಅದೇ ಹಾಗೇನೆ ಪಕ್ಕದಲ್ಲಿ ವಿಧಾನಸಭಾ ಹೆಸರು ಅದನ್ನು ಬರೀತಾ ಇದ್ದೀನಿ. ಹಾಗೆಯೇ ಭಾಗ ಸಂಖ್ಯೆ, ಈ ಭಾಗ ಸಂಖ್ಯೆ ಬಂದು ನಿಮ್ಮ ಈ ಒಂದು ಕಾನ್ಸ್ಟಿಟ್ಯೂಯೆನ್ಸಿ ಅಥವಾ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಊರಿನ ಬೂತು ಎಷ್ಟನೇದು ಅಂತ ಬರುತ್ತಲ್ಲ, ಆ ಒಂದು ಭಾಗ ಸಂಖ್ಯೆ ಅದಾಗಿರ್ತದೆ, ಅದನ್ನು ಬರೀಬೇಕು. ಹಾಗೆಯೇ ಕ್ರಮ ಸಂಖ್ಯೆ, ಈ ಒಂದು ಕ್ರಮ ಸಂಖ್ಯೆ ಎಲ್ಲಿ ಸಿಗುತ್ತೆ ಅಂದರೆ ನಾನು ಹೇಳಿದ್ನಲ್ಲ, ನಿಮ್ಮ ವೋಟರ್ ಲಿಸ್ಟ್ನ ಡೌನ್ಲೋಡ್ ಮಾಡ್ಕೋತಿರಲ್ಲ, ಆಗ ನಿಮ್ಮ ತಂದೆ ತಾಯಿಯವರ ವೋಟರ್ ಲಿಸ್ಟ್ನಲ್ಲಿ ಅವ್ರದ್ದು ಎಷ್ಟನೇ ಸೀರಿಯಲ್ ಆಗಿರ್ತದೆ ಅಂತ ಈ ಸೈಡಲ್ಲಿ ಕೊಟ್ಟಿರ್ತಾನೆ. ಫಸ್ಟು ಲೆಫ್ಟ್ ಸೈಡಲ್ಲಿ ಇದೆಯಲ್ಲ, ಆ ಒಂದು ನಂಬರ್ ಆಗಿರ್ತದೆ. ಆ ನಂಬರು 2002ರ ಮತದಾರ ಪಟ್ಟಿಯಲ್ಲಿ ನಿಮ್ಮ ಸಂಬಂಧಿಕರ ತಂದೆ ತಾಯಿ ಅಜ್ಜ ಅಜ್ಜಿಯವರ ಲೀಸ್ಟ್ ಬರೀತಾ ಇದ್ದರೆ ಅವ್ರದ್ದು ಕ್ರಮ ಸಂಖ್ಯೆ ಎಷ್ಟಾಗಿತ್ತು ಅದನ್ನು ಬರೀಬೇಕು. ವೆರಿ ಇಂಪಾರ್ಟೆಂಟಾಗಿ ಇಷ್ಟನ್ನೇ ಬರೆದ್ರೆ ಸಾಕು, ಆಟೋಮೆಟಿಕ್ಕಾಗಿ ನಿಮ್ಮದು ಮ್ಯಾಪಿಂಗ್ ಆಗುತ್ತೆ. ನಂತರ ಕೆಳಗಡೆ ಬಂದು ಸೇಮ್ ಆ್ಯಸ್ ಇಟ್ ಈಸು ನಿಮ್ಮ ಪ್ರಸ್ತುತ ಇರ್ತಕ್ಕಂಥ ಡೀಟೇಲ್ಸು, ಕರೆಂಟ್ ಡೀಟೇಲ್ಸ್ನ ಬರೀಬೇಕು. ಈಗ ಪ್ರಸ್ತುತ ನಿಮ್ಮದು ಡೇಟ್ ಆಫ್ ಬರ್ತ್ ಎಷ್ಟು, ನಿಮ್ಮ ಆಧಾರ್ ಕಾರ್ಡಲ್ಲಿ ಅಥವಾ ನಿಮ್ಮ ವೋಟರ್ ಐ ಡಿ ಕಾರ್ಡಲ್ಲಿ ಇರುವಂತೆ ನಿಮ್ಮ ಪ್ರಸ್ತುತ ಡೇಟ್ ಆಫ್ ಬರ್ತ್ ಯಾವುದಿದೆ ಅದು ಕರೆಂಟ್ ಡೇಟ್ ಆಫ್ ಬರ್ತನ್ನ ನೀವು ಇಲ್ಲಿ ಬರೀಬೇಕಾಗ್ತದೆ. ನಂತರ ಸ್ನೇಹಿತರೆ, ನೆಕ್ಸ್ಟ್ ಆಪ್ಷನ್ ಬಂದು ಆಧಾರ್ ಸಂಖ್ಯೆ ಐಚ್ಛಿಕ ಅಂದರೆ ನಿಮಗೆ ಇಷ್ಟ ಇದ್ದರೆ ಬರಿಬೋದು, ಇಲ್ಲಾಂದರೆ ಖಾಲಿ ಬೇಕಾದರೂ ಬಿಡ್ಬೋದು. ನಾನು ಬರಿತಾ ಇಲ್ಲ, ಒಂದು ವೇಳೆ ಬರಿಬೇಕಿತ್ತು ಅಂದರೆ ಬರಿಬೋದು. ನಂತರ ಮೊಬೈಲ್ ಸಂಖ್ಯೆನ ಬರೀಬೇಕಾಗ್ತದೆ. ನಾನಿಲ್ಲೊಂದು ರ್ಯಾಂಡಮ್ ಆಗಿ ಹಾಕ್ತಿದ್ದೀನಿ. ನಾನು ಆಲ್ರೆಡಿ ಜೆರಾಕ್ಸ್ ಮಾಡ್ಕೊಂಡು ಈ ಒಂದು ಫಾರಮ್ ಫಿಲಪ್ ಮಾಡ್ತಾ ಇರೋದ್ರಿಂದ ನಾನು ನಿಮಗೆ ಡೆಮೋಗೋಸ್ಕರ ಈ ಒಂದು ಮಾಹಿತಿನ ಕೊಡ್ತಾಯಿದ್ದೀನಿ. ನಂತರ ತಂದೆ ಹೆಸರು, ವೆರಿ ಇಂಪಾರ್ಟೆಂಟಾಗಿ ನಿಮ್ಮ ತಂದೆ ಹೆಸರನ್ನೇ ಬರೀಬೇಕಾಗ್ತದೆ ಈ ಒಂದು ಕಾಲಮ್ಗೂ ಕೂಡ. ಹಾಗೆಯೇ ತಂದೆಯ ಗುರುತಿನ ಚೀಟಿ ಸಂಖ್ಯೆ ಆ ಒಂದು ಕಾಲಮ್ಗೆ ಅದನ್ನು ಕೂಡ ಇಷ್ಟ ಇದ್ದರೆ ಬರಿಬೋದು, ಖಾಲಿ ಬೇಕಾದ್ರೆ ಬಿಡ್ಬೋದು. ಹಾಗೆಯೇ ತಾಯಿಯ ಹೆಸರು, ಈ ಒಂದು ಕಾಲಮ್ಗೆ ನಿಮ್ಮ ತಾಯಿ ಹೆಸರನ್ನ ಬರೀರಿ. ನಂತರ ತಾಯಿಯ ಗುರುತಿನ ಚೀಟಿ ಸಂಖ್ಯೆ ಅಂತ ಕೇಳುತ್ತೆ, ಆ ಒಂದು ಕಾಲಮ್ಗೆ ಸಂಖ್ಯೆ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಅದನ್ನು ಕೂಡ ಖಾಲಿ ಬಿಡ್ಬೋದು. ನಂತರ ಸಂಗಾತಿಯ ಹೆಸರು, ನಿಮಗೆ ಮದುವೆ ಆಗಿತ್ತು ಅಂದರೆ ಇಲ್ಲಿ ಗಂಡನ ಹೆಸರನ್ನ ಬರೀಬೇಕಾಗ್ತದೆ. ಈ ಒಂದು ಫಾರಮ್ನ ಜೆಂಟ್ಸ್ ತುಂಬ್ತಾ ಇದ್ದೀರಿ ಅಂದರೆ ಈ ಒಂದು ಕಾಲಮ್ಗೆ ಹೆಂಡ್ತಿನ ವೈಫ್ಸ್ ಬರೀಬೇಕಾಗ್ತದೆ. ನಂತರ ಸಂಗಾತಿಯ ಮತದಾರರ ಗುರುತಿನ ಚೀಟಿ ಸಂಖ್ಯೆ ಇದೆ ಅಂತ ಕೇಳುತ್ತೆ, ಅದನ್ನು ಕೂಡ ನಾನು ಇಲ್ಲ ಅಂತ ಕಾಟ್ ಮಾಡಿ ಸೈನ್ ಮಾಡಿ ಈ ಒಂದು ಫಾರಮ್ನ ನೀವು BLOಗಳಿಗೆ ಕೊಡಬೇಕಾಗ್ತದೆ. ಇದು 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರಿಲ್ಲದೆ ಅಂತವರು ನಿಮ್ಮ ಕುಟುಂಬ ಸದಸ್ಯರು ಅಥವಾ ನಿಮ್ಮ ತಂದೆ ತಾಯಿಯವರ ಮನೆಯವ್ರ ಜೊತೆ ಮ್ಯಾಪಿಂಗ್ ಮಾಡ್ಕೊಳ್ಳೋ ಅಂಥದ್ದು. ಇದು ಸಿಂಪಲ್ ಪ್ರೊಸೆಸ್ಸು. ಈಗ ನೀವು ಇನ್ನೊಂದು ಕ್ವಶನ್ ಕೇಳ್ಬೋದು, 2002ರ ಮತದಾರ ಪಟ್ಟಿಯಲ್ಲಿ ನಮ್ಮ ಹೆಸರು ಇಲ್ಲ, ಹಾಗೆ ನಮ್ಮ ತಂದೆ ತಾಯಿಯವರ ಹೆಸರು ಇಲ್ಲ, ನಾವೇನು ಮಾಡೋದು ಅಂತ. ಆ ಒಂದು ಫಾರಮ್ನು ಕೂಡ ಫಿಲಪ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಈಗ 2 ರೀತಿಯ ಫಾರಮ್ ಆಯಿತು. ಈಗ 3ನೇ ಫಾರಮ್ ಬಂದು 2002ರ ಮತದಾರ ಪಟ್ಟಿಯಲ್ಲಿ ಹೆಸರಿಲ್ಲ ಮತ್ತು ತಂದೆ ತಾಯಿಯವ್ರದ್ದು ಲೀಸ್ಟು ಕೂಡ ಸಿಗ್ತಾಯಿಲ್ಲ ಅಂದವರು, ಅವ್ರಿಗೂ ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ನೀವು ಈ ಒಂದು ಫಾರಮ್ನ ಕೊಟ್ಟಿರ್ತಾರಲ್ಲ,
ಇಲ್ಲಿ ಎಡಬದಿ ಫಾರಮ್ ಇರ್ತದೆ, ಅದನ್ನು ಕೂಡ ಬರಿಬೇಡಿ. ಹಾಗೆಯೇ ಬಲಬದಿ ಇರ್ತದೆ, ಅದನ್ನು ಕೂಡ ಬರಿಬೇಡಿ. ಮೇಲ್ಗಡೆ ಇರ್ತಕ್ಕಂಥ ಕಾಲಮ್ನು ಕೂಡ ಇವೆರಡನ್ನೂ ಕೂಡ ನೀವು ಈ ರೀತಿ ಡ್ಯಾಶ್ ಮಾಡಿ ಬಿಟ್ಬಿಡಿ. ನಂತರ ಕೆಳಗಡೆ ಬಂದು ಈಗ ಪರ್ಸನಲ್ ಡಾಟಾನ ಎಂಟ್ರಿ ಮಾಡಬೇಕಾಗ್ತದೆ. ಮೊದಲಿಗೆ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತು, ಇಲ್ಲಿ ಆಲ್ರೆಡಿ ನಿಮ್ಮದು ಪ್ರಸ್ತುತ ಮತದಾರರ ಲೀಸ್ಟು ಮೇಲ್ಗಡೆ ನಿಮ್ಮ ಫೋಟೋ ಸಮೇತವಾಗಿ ಬಂದಿರುತ್ತೆ. ನೀವು ಅದನ್ನೇನು ಎಂಟ್ರಿ ಮಾಡಬೇಕಾಗಿಲ್ಲ. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕಬೇಕು. ಹಾಗೆಯೇ ಆಧಾರ್ ಸಂಖ್ಯೆ ಐಚ್ಛಿಕ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಖಾಲಿ ಬೇಕಾದ್ರೂ ಬಿಡ್ಬೋದು. ಹಾಗೆಯೇ ಮೊಬೈಲ್ ಸಂಖ್ಯೆ ಇಲ್ಲಿ ನೋಡ್ಬೋದು, ಇಲ್ಲಿ ಆಲ್ರೆಡಿ ನಿಮ್ಮದು ಮೇಲ್ಗಡೆ ಡೀಟೇಲ್ಸ್ ಬಂದಿರುತ್ತೆ. ಆ ಒಂದು ಡೀಟೇಲ್ಸ್ನ ಬರಿಬೇಡಿ, ನಿಮ್ಮ ಪ್ರಸ್ತುತ ಇರ್ತಕ್ಕಂಥ ಡೀಟೇಲ್ಸ್ನ ಬರೀಬೇಕು. ಇಲ್ಲಿ ಆಧಾರ್ ಸಂಖ್ಯೆ ಅಂತ ಕೇಳುತ್ತೆ, ಆಧಾರ್ ಸಂಖ್ಯೆ ಐಚ್ಛಿಕ ಇದ್ದರೆ ಹಾಕ್ಬೋದು, ಹಾಕ್ತಾ ಇದ್ರೆ ಬೇಕಾದ್ರೆ ಖಾಲಿ ಬಿಡ್ಬೋದು. ನಿಮಗೆ ನಾನು ಒಂದು ಡೆಮೋ ಬರ್ದು ತೋರಿಸ್ತಾ ಇದ್ದೀನಿ. ನಂತರ ನೆಕ್ಸ್ಟ್ ಬಂದು ಮೊಬೈಲ್ ಸಂಖ್ಯೆ ಅಂತ ಕೇಳುತ್ತೆ, ಇಲ್ಲಿಗೆ ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ. ನಂತರ ನೆಕ್ಸ್ಟ್ ಸ್ಟೆಪ್ ಬಂದು ತಂದೆ ಅಥವಾ ಪೋಷಕರ ಹೆಸರು ಅಂತ ಕೇಳುತ್ತೆ. ಈ ಒಂದು ಕಾಲಮ್ಗೆ ಇಲ್ಲಿ ನಿಮ್ಮ ತಂದೆ ಹೆಸರನ್ನೇ ಬರೀಬೇಕಾಗ್ತದೆ. ನೀವು ಮದುವೆ ಆಗಿದ್ದರೂ ಕೂಡ 2002ರ ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲದೆ ಇದ್ದರೂ ಕೂಡ, ನಿಮ್ಮ ತಂದೆ ತಾಯಿಯವರ ಲೀಸ್ಟ್ ಸಿಗ್ನಿಲ್ಲ ಅಂದರೂ ಕೂಡ ಈ ಒಂದು ಕಾಲಮ್ಗೆ ನಿಮ್ಮ ತಂದೆ ಹೆಸರನ್ನ ಬರೀರಿ. ನಂತರ ನೆಕ್ಸ್ಟ್ ಬಂದು ತಂದೆ ಅಥವಾ ಪೋಷಕರ ಗುರುತಿನ ಚೀಟಿ ಸಂಖ್ಯೆ ಇರುತ್ತೆ, ಅದನ್ನು ಖಾಲಿ ಬಿಡ್ಬೋದು ಆಪ್ಷನಲ್ಲು. ಹಾಗೆಯೇ ಇಲ್ಲಿ ತಾಯಿ ಹೆಸರು ಅಂತ ಕೇಳುತ್ತೆ, ಇಲ್ಲಿಗೆ ನಿಮ್ಮ ತಾಯಿ ಹೆಸರನ್ನ ಬರೀರಿ. ಅವ್ರದ್ದು ಕೂಡ ಅಷ್ಟೇ ವೋಟರ್ ಐ ಡಿ ಸಂಖ್ಯೆ ಇಲ್ಲ ಅಂದರೆ ಅದನ್ನು ಕೂಡ ಹಾಗೇ ಖಾಲಿ ಬಿಡ್ಬೋದು. ಹಾಗೆಯೇ ಸಂಗಾತಿ ಹೆಸರು ವೆರಿ ಇಂಪಾರ್ಟೆಂಟು, ಸಂಗಾತಿ ಹೆಸರನ್ನ ಮದುವೆಯಾಗಿರ್ತಕ್ಕಂಥವ್ರು ಬರೀರಿ. ಒಂದು ವೇಳೆ ನೀವು ಮದುವೆನೇ ಆಗಿಲ್ಲ ಅಂದರೆ ಈ 2 ಕಾಲಮು ಸಂಗಾತಿ ಹೆಸರು, ಸಂಗಾತಿಯ ಮತದಾರ ಗುರುತಿನ ಚೀಟಿ ಸಂಖ್ಯೆ ಅಂತ ಇದೆಯಲ್ಲ, ಇವೆರಡು ಕಾಲಮ್ನು ಕೂಡ ಖಾಲಿ ಬಿಡಬೇಕಾಗ್ತದೆ. ಇವರು ಮದುವೆ ಆಗಿರೋದ್ರಿಂದ ಅಲ್ಲಿಗೆ ನಾನು ಬರಿತಾ ಇದ್ದೀನಿ. ಹಾಗೆಯೇ ಮತದಾರರ ಸಂಖ್ಯೆ ಇಲ್ಲ ಅಂತ ಅದನ್ನು ಕಾಟ್ ಮಾಡ್ತಾ ಇದ್ದೀನಿ. ನಂತರ ಕೆಳಗಡೆ ಬಂದು ಈ ಒಂದು ಬಾಕ್ಸ್ಗೆ ನೀವು ಸಿಗ್ನೇಚರ್ ಮಾಡಿ ಈ ಒಂದು ಫಾರಮ್ನ ನೀವು ಸಬ್ಮಿಟ್ ಮಾಡಬೇಕಾಗ್ತದೆ, ಅಂದರೆ ನಿಮ್ಮ BLOಗೆ ಕೊಡಬೇಕಾಗ್ತದೆ. ಇಷ್ಟು ಕೊಟ್ಟರೆ ಸಾಕು ಸ್ನೇಹಿತರೆ. ನಿಮ್ಮದು ಫಾರ್ಮು ಆಗಸ್ಟ್ 5ನೇ ತಾರೀಕು ಬರ್ತಕ್ಕಂಥ ಡ್ರಾಫ್ಟ್ ಪಟ್ಟಿಯಲ್ಲಿ ನಿಮ್ಮದು ಹೆಸರು ಬರುತ್ತೆ. ನೀವು ತದನಂತರ ನೀವು ಸಂಬಂಧಪಟ್ಟ 11 ದಾಖಲಾತಿಗಳನ್ನ ಕೇಳಿದರೆ ನಿಮ್ಮದು ಅಲ್ಲಿ SLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ವಾಸಸ್ಥಳ ದೃಢೀಕರಣ ಪತ್ರ ಆಗಿರ್ಬೋದು, ಮನೆ ಪತ್ರಗಳಾಗಿರ್ಬೋದು, ಅದನ್ನು ಕೊಟ್ಟು ನೀವು ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನ ಶಾಶ್ವತವಾಗಿ ಉಳಿಸ್ಕೋಬಹುದು. ಸ್ನೇಹಿತರೆ, ಇಷ್ಟು ಸಿಂಪಲ್ ಪ್ರೊಸೆಸ್ಸು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇದೇ ಥರ ಮಾಹಿತಿನ ನೀಡ್ತಾ ಇರ್ತೀನಿ. ಇಷ್ಟು ಹೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.